press the bell icon on the YouTube app and never miss another update. Hello my dear children, welcome back to the class. Yes dear children, today I will start new lesson, early humans. Okay, so in your textbook page number 119, lesson number 22, early humans. Okay children, yes. So dear children, here early means what? So early means before. Okay, so means happening ಆಗಿರೋ ಅಂಥದ್ದು, and humans means like a ಲಿವಿಂಗ್ ಲೈಕ್ ಜೀವ ಇರುವಂಥ ಒಬ್ಬ ಮನುಷ್ಯ. ಓಕೆ, ಸೊ ಹ್ಯೂಮನ್ಸ್ ಅಂದರೆ ಮಾನವ. ಓಕೆ, ಸೊ ಅರ್ಲಿ ಮೀನ್ಸ್ ಇಂದಿನ ದಿನಗಳಲ್ಲಿ ಮಾನವ. ಸೊ ಇಯರ್ ಹಳೆಯ ಕಾಲದ ಮಾನವ ಹೇಗಿದ್ದ ಅಂತ ಅಲ್ವಾ. ಸೊ ಅರ್ಲಿ ಮೀನ್ಸ್ ಬೇಗ ಆಗ್ಬೋದು ಅಥವಾ ಸೊ ಹಿಂದಿನ. ಹ್ಯೂಮನ್ಸ್ ಮೀನ್ಸ್ ಮಾನವ, ಸೊ ಹಿಂದಿನ ಮಾನವರು ಅಂತ. ಓಕೆ ಚಿಲ್ಡ್ರನ್, ಎಸ್, ಇನ್ ಯುವರ್ ಟೆಕ್ಸ್ಟ್ ಬುಕ್ page number 119, lesson number 22 and a lesson name early humans. Understood children? Yes, in this lesson we will learn about like tools, what they are using, tools and houses, shelter, ashraya anteli karitivi, and clothes of early humans. Clothes andre avanu yava ಬಟ್ಟೆಯನ್ನು ಹಾಕ್ತಾ ಇದ್ದ. Okay, so clothes. Understood? And discovery of a fire. Discovery ಅಂತ ಹೇಳಿದ್ರೆ search, find. Okay, so discovery of a fire and beginning of agriculture, farming. ಸೊ ಅಗ್ರಿಕಲ್ಚರ್, ವ್ಯವಸಾಯ, ಬಿಗಿನಿಂಗಲ್ಲಿ ಅವನು ವ್ಯವಸಾಯವನ್ನು ಹೇಗೆ ಮಾಡ್ತಾ ಇದ್ದ. ಓಕೆ, ಎಸ್, ಆ್ಯಂಡ್ ಡೊಮ್ಯಾಸ್ಟಿಕೇಶನ್ ಆಫ್ ಅನಿಮಲ್ಸ್. ಡೊಮ್ಯಾಸ್ಟಿಕೇಶನ್ ಆಫ್ ಅನಿಮಲ್ಸ್ ಮೀನ್ಸ್ ವಾಟ್? ಸೊ ಇಯರ್ ಕ್ಯಾಟಲ್ ರೇರಿಂಗ್. ಸೊ ಪ್ರಾಣಿಗಳನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದ, ಪ್ರಾಣಿಗಳನ್ನು ಅವನು ಸಾಕ್ತಾ ಇದ್ದ. ಓಕೆ, ಸೊ ಡೊಮ್ಯಾಸ್ಟಿಕೇಶನ್, ಪ್ರಾಣಿ ಸಾಕಾಣಿಕೆ. ಓಕೆ, ಆ್ಯಂಡ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆ್ಯಂಡ್ ಇನ್ವೆನ್ಷನ್ ಆಫ್ ಅ ವೀಲ್. ಸೊ ಇನ್ವೆನ್ಷನ್ ಅಂತ ಹೇಳಿದ್ರೆ ಆವಿಷ್ಕಾರ, ಬೆಂಕಿಯ ಒಂದು ಆವಿಷ್ಕಾರವನ್ನು ಕಂಡುಹಿಡಿತಾನೆ. ಸೊ ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾನೆ, ಆ ಬೆಂಕಿಯ ಉಪಯೋಗ ಅವನಿಗೆ ಗೊತ್ತಾಗತ್ತೆ. ಓಕೆ ಚಿಲ್ಡ್ರನ್, ಎಸ್, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ early humans. Okay, so today we will start a first topic, tools, houses and clothes of early humans. So before only we have to introduce introduction in this lesson. Okay children, so introduction ana nodadadre, so early human lived in forest. Okay, so forest means jungle, so kaadu ಅಲ್ವಾ. ಸೊ ಅರಣ್ಯ ಅಂತೇಳಿ ನಾವು ಕರಿತೀವಿ. ಸೊ ಅರ್ಲಿ ಹ್ಯೂಮನ್ ಲೀವ್ಡ್ ಇನ್ ಫಾರೆಸ್ಟ್ ಆ್ಯಂಡ್ ಆಲ್ಸೋ ದ ಅರ್ಲಿ ಹ್ಯೂಮನ್ ಈಟಿಂಗ್ ರಾ ಫುಡ್. ಸೊ ಲೈಕ್ ಪ್ಲ್ಯಾಂಟ್ಸ್, ರೂಟ್ಸ್, ನಟ್ಸ್ ಆ್ಯಂಡ್ ಫ್ಲೆಶ್ ಆಫ್ ಅನಿಮಲ್ಸ್. ಓಕೆ, ಸೊ ಏನು ಮಾಡ್ತಾ ಇದ್ದ ಅವನು, ಕಾಡಲ್ಲಿ ವಾಸ ಮಾಡ್ತಾ ಇದ್ದ. ಸೊ ಕಾಡಲ್ಲಿ ವಾಸ ಮಾಡುವಾಗ ಅವನಿಗೆ ಫುಡ್ ಬೇಕಲ್ವಾ. ಸೊ ಫುಡ್ಡನ್ನು ಅವನು ಯಾವ ಫುಡ್ಡನ್ನು ತಿಂತಾ ಇದ್ದ, ರಾ ಫುಡ್ ಅಂದರೆ ಹಸಿಯಾಗಿರುವಂತಹ ಸಸ್ಯಗಳಾಗಿರ್ಬೋದು ಅಥವಾ ಸಸ್ಯದ ಬೇರುಗಳಾಗಿರ್ಬೋದು ಅಥವಾ ನಟ್ಸ್ ಅಂತ ಹೇಳಿದ್ರೆ ಕಾಳುಗಳು, ಶೇಂಗಾ ಅಲ್ವಾ. ಸೊ ಆ್ಯಂಡ್ ಗೆಡ್ಡೆ, ಗೆಣಸು ಅಂತೇಳಿ ನಾವು ಕರಿತೀವಿ. ಸೊ ಲೈಕ್ ದಟ್ ದ ಅರ್ಲಿ ಹ್ಯೂಮನ್ ಈಟಿಂಗ್ ರಾ ಫುಡ್. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಹಿ ಲೀವ್ಡ್ ಇನ್ ಕೇವ್ಸ್. ಸೊ ಫಾರೆಸ್ಟಲ್ಲಿ ಎಲ್ಲಿರ್ತಿದ್ದ ಅವನು, ಫಾರೆಸ್ಟಲ್ಲಿ ಇರ್ತಾ ಇದ್ದ ಅನ್ನೋದು ಗೊತ್ತಾಯಿತು. ಹಿ ಲೀವ್ಡ್ ಇನ್ ಕೇವ್ಸ್, ಇಟ್ ಮೀನ್ಸ್ ಗುಹೆಗಳಲ್ಲಿ ಇರ್ತಾ ಇದ್ದ ಅಲ್ವಾ. ಸೊ ಆಫ್ಟರ್ ದ ಸೋ ಮೆನಿ ಡೇಸ್ ಪಾಸ್ಡ್ ವೆನ್ ದೇ ವಾಂಟ್ ಟು ಫುಡ್, ಯಾವಾಗ ಅವನಿಗೆ ಊಟ ಬೇಕಾಗುತ್ತೋ ಅವಾಗ ಏನು ಮಾಡ್ತಾರೆ, ಈ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಓಕೆ, ಸೊ ಅಲೆಮಾರಿಯವನು. ಸೊ ಮೈಗ್ರೇಟ್ ಅಂತ ಹೇಳಿದ್ರೆ ಅಲೆಮಾರಿ ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ವೈ ದೇ ವೆಂಟ್ ಒನ್ ಪ್ಲೇಸ್ ಫ್ರಮ್ ಅನದರ್ ಮೀನ್ಸ್ ವೈ, ಬಿಕಾಸ್ ದೇ ಸರ್ಚಿಂಗ್ ಫುಡ್. ಓಕೆ, ಸೊ ಯಾಕೆ ಅವನು ಹೋಗ್ತಾ ಇದ್ದ ಅಂತ ಹೇಳಿದ್ರೆ ಅವನಿಗೆ ಊಟ ಬೇಕು. ಅವನು ಏನು ಮಾಡ್ತಾ ಇದ್ದ, ಆಲ್ವೇಸ್ ಲುಕಿಂಗ್ ಅ ಫುಡ್, ಅಂದರೆ ಅವನು ಊಟಕ್ಕೋಸ್ಕರ ಹುಡುಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದ ಅಲ್ವಾ. ಸೊ ಇಯರ್ ಡಿಯರ್ ಚಿಲ್ಡ್ರನ್, ಅರ್ಲಿ ಹ್ಯೂಮನ್ ಹಾಗಾದರೆ ಅವನು ಎಲ್ಲಿರ್ತಾ ಇದ್ದ. ಸೊ ಲೈಕ್ ವೇರ್ ಅರ್ಲಿ ಹ್ಯೂಮನ್ ಲೀವ್ಡ್
and also the where early what early human where has a cloths, ಯಾವ ಒಂದು ಬಟ್ಟೆಯನ್ನು ಹಾಕ್ತಾ ಇದ್ದ, ಆ್ಯಂಡ್ ಟೂಲ್ಸ್ ಯೂಸ್ಡ್ ಬೈ ಅರ್ಲಿ ಹ್ಯೂಮನ್ಸ್, ಏನು ಟೂಲ್ಸ್ಗಳನ್ನು ಬಳಸ್ತಾ ಇದೆ, ಟೂಲ್ಸ್ ಅಂದರೆ ವೆಪನ್ಸ್. ಓಕೆ, ಸೊ ಅವನು ಬಳಸ್ತಾ ಇದ್ದಂತಹ ಟೂಲ್ಸ್ಗಳು ಯಾವ್ದ್ಯಾವುದು, ಆ್ಯಂಡ್ ಆಲ್ಸೋ ದ ಡಿಸ್ಕವರಿ ಆಫ್ ಅ ಫೈರ್ ಆ್ಯಂಡ್ ಅ ಫಾರ್ಮಿಂಗ್, ಅಗ್ರಿಕಲ್ಚರ್ ಆ್ಯಂಡ್ ಟೇಮಿಂಗ್ ಆಫ್ ಅನಿಮಲ್ಸ್ ಮೀನ್ಸ್ ಕ್ಯಾಟಲ್ ರೇರಿಂಗ್, ಆ್ಯಂಡ್ ಆಲ್ಸೋ ದ ಇನ್ವೆನ್ಷನ್ ಆಫ್ ಅ ವೀಲ್. ಲಾಸ್ಟಾಗಿ ಅವನು ಏನು ಮಾಡ್ದ, ಸೊ ಇನ್ವೆನ್ಷನ್ ಆಫ್ ಅ ವೀಲ್, ಯಾವಾಗ ಅವನು ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ, ಕಾಡಲ್ಲೇ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಅದರ ಜೊತೆಗೆ ಅವನು ರಾ ಫುಡ್ಡನ್ನು ತಿಂತಾ ಇದ್ದ. ರಾ ಫುಡ್ಡನ್ನು ತಿಂತ ಏನು ಮಾಡ್ದ, ಡೇಸ್ ಪಾಸ್ಡ್ ಹಿ ಲರ್ನ್ಟ್ ಟೇಮಿಂಗ್ ದ ಅನಿಮಲ್ಸ್. ಸೊ ಟೇಮಿಂಗ್ ದ ಅನಿಮಲ್ಸ್ ಅಂದರೆ ಪ್ರಾಣಿಗಳನ್ನು ಸಾಕೋದನ್ನು ಕಲಿತಾನೆ. ಆ್ಯಂಡ್ ಆಫ್ಟರ್ ದಟ್ ಹಿ ಗ್ರೀವ್ ದೇರ್ ಓನ್ ಫುಡ್ ಕ್ರಾಪ್ಸ್. ಸೊ ಅವನೇ ಸ್ವತಃ ಅಗ್ರಿಕಲ್ಚರನ್ನು ಮಾಡಿ ಅವನು ಒಂದು ಬೆಳೆಗಳನ್ನು ಬೆಳೆಯೋದನ್ನು ಕಲಿತಾನೆ. ಸೊ ಈ ಬೆಳೆದಿರುವಂತಹ ಬೆಳೆಯನ್ನು ಅವನು ಒಂದು ಪ್ಲೇಸಿನ ಮತ್ತೊಂದು ಪ್ಲೇಸಿಗೆ ತೊಗೊಂಡೋಗ್ಬೇಕಲ್ವಾ. ಸಮ್ಟೈಮ್ಸ್ ಹಿ ಕ್ಯಾರಿ ದೇರ್ ಓನ್ ಶೋಲ್ಡರ್ಸ್, ಈ ಶೋಲ್ಡರ್ಸ್ ಮೇಲೆ ಅವನೇನು ಮಾಡ್ತಾ ಇದ್ದ, ಕ್ಯಾರಿ ಮಾಡ್ತಾ ಇದ್ದ. ಸೊ ಸಮ್ಟೈಮ್ಸ್ ಇಫ್ ಲೈಕ್ ಗೂಡ್ಸ್ ಲೈಕ್ ಮೋರ್ ಅಂದರೆ ಜಾಸ್ತಿ ಆಯಿತು, ಆ ಒಂದು ಗೂಡ್ಸು ಅವನು ಬೆಳೆದಿರೋವಂತಹ ಒಂದು ವಸ್ತುಗಳು ಬೆಳೆಗಳು ಜಾಸ್ತಿ ಆದಾಗ ಅವನು ಏನು ಮಾಡ್ತಾ ಇದ್ದ, ಸೊ ಲೈಕ್ ದೇ ಟ್ರಾನ್ಸ್ಪೋರ್ಟ್ ಟು ಲೈಕ್ ದೇರ್ ಅನಿಮಲ್ಸ್ ಮೀನ್ಸ್ ಟೇಮ್ಡ್ ಅನಿಮಲ್ಸನ್ನು ಬಳಸ್ದ. ಅವನೇ ಸಾಕಿರುವಂತಹ ಅನಿಮಲ್ಗಳ ಮೇಲೆ ಆ ಒಂದು ಕ್ರಾಪ್ಸ್ಗಳನ್ನು ಅಥವಾ ಗೂಡ್ಸನ್ನು ಇಟ್ಬಿಟ್ಟು ಅವನೇನು ಮಾಡ್ತಾ ಇದ್ದ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಮಾಡಿಸ್ತಾ ಇದ್ದ ಅಲ್ವಾ. ಸೊ ಆಫ್ಟರ್ ದ ಲಾಸ್ಟ್ ಮೀನ್ಸ್ ಲೈಕ್ ಆಫ್ಟರ್ ಏನು ಕಲಿತಾನೆ ಅವನು, ಡಿಸ್ಕವರಿ ಆಫ್ ಅ ಫೈರ್, ಬೆಂಕಿ ಉಪಯೋಗವನ್ನು ಕಲಿತಾನೆ. ಸೊ ಅದಾದಮೇಲೆ ಅವನು ಟ್ರಾನ್ಸ್ಪೋರ್ಟರ್ ಸಿಸ್ಟಮ್ ಅಂದರೆ ವೀಲನ್ನು ಇನ್ವೆನ್ಷನ್ ಮಾಡ್ತಾನೆ ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್. ನೌ ವಿ ಆರ್ ಲರ್ನಿಂಗ್. ಸೊ ದಿಸ್ ಪಾಯಿಂಟ್ಸ್ ಇನ್ ದಿಸ್ ಕ್ಲಾಸ್ ಮೀನ್ಸ್ ಫಸ್ಟ್ tools, houses and cloths of early humans. Okay children, so in your textbook page number 119. ಸೊ ಲಾಂಗ್ ಎಗೋ, ತುಂಬ ಹಳೆಯ ದಿನಗಳಲ್ಲಿ, ಲಾಂಗ್ ಎಗೋ ತುಂಬ ವರ್ಷಗಳ ಹಿಂದೆ, ಸೊ ಅರ್ಲಿ ಹ್ಯೂಮನ್ಸ್ ಲೀವ್ಡ್ ಇನ್ ಎ ಜಂಗಲ್ ಅಂತ ಹೇಳಿದ್ರೆ ಫಾರೆಸ್ಟ್. ಓಕೆ, ಕಾಡಲ್ಲಿ ವಾಸ ಮಾಡ್ತಾ ಇದ್ದ. The jungles were full of big and small animals. Okay, the full of big and small animals means like a rabbit ಆಗಿರ್ಬೋದು, small animalsಗೆ rabbit, and also the like a bear and elephants and also the giraffe and wild animals like a tiger, cheetah, etc. So this is the jungle were full of big and small animals. Okay, yes, and some animals were bigger than the early man. ಸೊ ಒಂದೊಂದು ಪ್ರಾಣಿಗಳು ಹೇಗಿದ್ವು ಅಂದರೆ ಆ ಮನುಷ್ಯನಿಗಿನ ದೊಡ್ಡದಾಗಿದ್ವು ಪ್ರಾಣಿಗಳು. ಅಂತಹ ಒಂದು ಅಟ್ಮಾಸ್ಫಿಯರಲ್ಲಿ ಏನು ಮಾಡ್ತಾ ಇದ್ದ, ಮನುಷ್ಯ ಬದುಕ್ತಾ ಇದ್ದ. ಇಟ್ಸ್ ಸೋ ಡಿಫಿಕಲ್ಟಿ ಅಲ್ವಾ. ಎಸ್, the early humans had to move from one place to another in a search of food. Already we know that means when the early human migrate from one place to another for searching of food. ಯಾಕೆ ಮನುಷ್ಯ ಆವಾಗಿನ ಕಾಲದಲ್ಲಿ ಯಾಕೆ ಮನುಷ್ಯ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದ ಅಂತ ಹೇಳಿದ್ರೆ, ಯಾಕೆ ಅಂದರೆ ಊಟವನ್ನು ಅಂದರೆ ಆಹಾರವನ್ನು ಒಂದು ಹುಡುಕೊಂಡು ಅವನೇನು ಮಾಡ್ತಾ ಇದ್ದ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವನು ಮೈಗ್ರೇಟ್ ಅಂದರೆ ಮೂವ್ ಆಗೋದು. ಓಕೆ, ಮೂವ್. ಓಕೆ, ಎಸ್, ಆ್ಯಂಡ್ ದೇ ವರ್ ಫುಡ್ ಗ್ಯಾದರರ್ಸ್ ಅಂದರೆ ಫುಡ್ ಕಲೆಕ್ಟರ್ಸ್. ಆಹಾರವನ್ನು ಮೊದಲೇ ಅವ್ರು ಏನು ಮಾಡ್ತಾಯಿದ್ರು, ಕೂಡಿಟ್ಕೊತಾ ಇದ್ರು. ಫುಡ್ ಗ್ಯಾದರರ್ಸ್ ಅಂತೇಳಿ ನಾವು ಕರಿತೀವಿ. ಸೊ ದೇ ಡಿಡ್ ನಾಟ್ ನೋ ಹೌ ಟು ಕುಕ್ ಫುಡ್. ದೇರ್ ಫುಡ್ ಗ್ಯಾದರರ್ಸ್, ಅವರು ಆಹಾರವನ್ನು ಕಲೆಕ್ಟ್ ಮಾಡ್ತಾಯಿದ್ರು, ಆದರೆ ದೇ ಡಿಡ್ ನಾಟ್ ನೋ ಅಬೌಟ್ ಹೌ ಟು ಕುಕ್ ಫುಡ್. ಅವರ ಆಹಾರವನ್ನು ಹೇಗೆ, ಕುಕ್ ಅಂದರೆ ಬೇಯಿಸೋದು, ಆಹಾರವನ್ನು ಹೇಗೆ ಬೇಯಿಸಬೇಕು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಓಕೆ, ದೇ ಹೆಡ್ ಫ್ರೂಟ್ಸ್ ಆ್ಯಂಡ್ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ಓಕೆ, ಸೊ ದೇ ಹೆಡ್ ಫ್ರೂಟ್ಸ್ ಆ್ಯಂಡ್ roots of the plants. Already we know that means here, so raw food. Okay, so raw food means here, so directly, ಸೊ ನೇಚರಲ್ಲಿ ಸಿಗುವಂತಹ ಡೈರೆಕ್ಟ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ಸಿನ ರೂಟ್ಸ್ ಆಗಿರ್ಬೋದು, ಅವರು ಡೈರೆಕ್ಟಾಗಿ ಹಾಗೆ ತಿಂತಾಯಿದ್ರು, ಲೈಕ್ ವೆಜಿಟೇಬಲ್ಸ್. ಓಕೆ, ಸೊ ರಾ ಫುಡ್ ಅಂತೇಳಿ ನಾವು ಕರಿತೀವಿ, ಕಚ್ಚಾ ಆಹಾರ ಅಂತೇಳಿ ನಾವು ಕರಿತೀವಿ. ಓಕೆ ಚಿಲ್ಡ್ರನ್, ದೇ ಹೆಡ್ ಫ್ರೂಟ್ಸ್ ಆ್ಯಂಡ್ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಸಮ್ಟೈಮ್ಸ್ ದೇ ವುಡ್ even kill small animals with stones and ate their flesh raw. Okay, sometimes
ದ ಹಂಟಿಂಗ್ ಅಂದರೆ ಬೇಟೆಯನ್ನು ಆಡ್ತಾ ಇದ್ದ ಮನುಷ್ಯ ಕಾಡಿನಲ್ಲಿ ಇದ್ದಂತಹ ಮನುಷ್ಯ ಬೇಟೆಯನ್ನು ಆಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಬೇಕಾಗಿರುವಂಥ ಫುಡ್. ಸೊ ದೇ ವುಡ್ ಈವನ್ ಕಿಲ್ ಸ್ಮಾಲ್ ಅನಿಮಲ್ಸ್ ವಿತ್ ಸ್ಟೋನ್ಸ್ ಆ್ಯಂಡ್ ಹೆಟ್ ದೇರ್ ಫ್ಲೆಶ್ ಮೀನ್ಸ್ ಮೀಟ್, ಮಾಂಸ. ಓಕೆ, ಸೊ ಫ್ಲೆಶ್ ರಾ, ಹಸಿಯಾದಂತಹ ಮಾಂಸವನ್ನು ಹಾಗೆ ಅವನು ತಿಂತಾ ಇದ್ದ. ಓಕೆ ಚಿಲ್ಡ್ರನ್, ಎಸ್, ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ನೆಕ್ಸ್ಟ್ ಒನ್, ಫಸ್ಟ್ ಟೂಲ್ಸ್. ಸೊ ಟೂಲ್ಸ್ ಮೀನ್ಸ್ ವಾಟ್? ವೆಪನ್ಸ್, ಆಯುಧಗಳು. ಓಕೆ, ಸೊ ಆಯುಧಗಳು ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಗೊತ್ತು, ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ಟೂಲ್ಸ್ ಯಾವುದು? ನೈಫ್ ಆಗಿರ್ಬೋದು, ಓಕೆ, ಹ್ಯಾಮರ್ ಆಗಿರ್ಬೋದು, ಇದೆಲ್ಲ ನಮಗೆ ಗೊತ್ತು. ಬಟ್ ಅಲ್ಲಿ ಹ್ಯೂಮನ್ ಏನನ್ನು ಬಳಸ್ತಾ ಇದ್ದ? ಟೂಲ್ಸನ್ನು. ಸೊ ಇಯರ್ ಟೂಲ್ಸ್ ಅಂದ್ರೇನು? ಆಫ್ಟರ್ ಮೆನಿ ಇಯರ್ಸ್ ದೇ ಮ್ಯಾನೇಜ್ಡ್ ಟು ಟೈ ಎ ಶಾರ್ಪ್ ಸ್ಟೋನ್ ಟು ಎ ಸ್ಟಿಕ್. ಓಕೆ, ಒಂದು ಸ್ಟಿಕ್ಕಿಗೆ, ಒಂದು ಕೋಲಿಗೆ ಏನು ಮಾಡ್ತಾಯಿದ್ದ? ಒಂದು ಶಾರ್ಪ್ ಆಬ್ಜೆಕ್ಟನ್ನು ಅವನು ಟೈ ಮಾಡ್ತಾ ಇದ್ದ, ಕಟ್ತಾ ಇದ್ದ. ಸೊ ಇಮೇಜಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಪೇಜ್ ನಂಬರ್ 119 ಒಂದು ಇಮೇಜನ್ನು ಕೊಟ್ಟಿದ್ದಾರೆ. ಸೊ ದೇ ಟೈ ಎ ಶಾರ್ಪ್ ಸ್ಟೋನ್ ಟು ಸ್ಟಿಕ್ ಆ್ಯಂಡ್ ದೇ ಯೂಸ್ಡ್ ಇಟ್ ಹ್ಯಾಸ್ ಎ ಸ್ಪೇರ್ ಮೀನ್ಸ್ ವಾಟ್? E.T. ಸೊ ವಾಟ್ ವಿ ಆರ್ ಕಾಲಿಂಗ್ ಅ ವೆಪನ್ ವಿತ್ ಎ ಲಾಂಗ್ ಶಾಫ್ಟ್ ಆ್ಯಂಡ್ ಅ ಪಾಯಿಂಟೆಡ್ ಟಿಪ್. ಸೊ ವೆಪನ್ ಅದು ಒಂದು ಸ್ಟಿಕ್ಕಿಗೆ ಸೊ ಶಾರ್ಪ್ ಆಬ್ಜೆಕ್ಟನ್ನು ಟೈ ಮಾಡುವಂಥದ್ದು. ಓಕೆ, ಎಸ್, ಸೊ ಶಾರ್ಪ್ ಆಬ್ಜೆಕ್ಟ್, ಅ ವೆಪನ್ ವಿತ್ ಎ ಲಾಂಗ್ ಶಾಫ್ಟ್ ಆ್ಯಂಡ್ ಎ ಪಾಯಿಂಟೆಡ್ ಟಿಪ್. ಓಕೆ, ಸೊ ಪಾಯಿಂಟೆಡ್ ಟಿಪ್ ಅಂತೇಳಿ ಕರಿತೀವಿ. ಇಟ್ ಮೀನ್ಸ್ ಲೈಕ್ ಇಟ್ ವಾಸ್ ಈಸಿ ಫಾರ್ ದೆಮ್ ಟು ಕಿಲ್ ಅನಿಮಲ್ಸ್. ಸೊ ಇಟ್ ಈಸ್ ಎ ವೆರಿ ಈಸಿ ಟು ಕಿಲ್ ಅನಿಮಲ್ಸ್. ಇದು ಏನಕ್ಕೆ ಬಳಸ್ತಾ ಇದ್ದ? ಅನಿಮಲ್ಸನ್ನು ಕಿಲ್ ಮಾಡೋದಕ್ಕೆ ಬಳಸ್ತಾ ಇದ್ದ, ಅಂದರೆ ಬೇಟೆಯನ್ನು ಆಡೋದಕ್ಕೆ, ಅಂಟರ್. ಓಕೆ, ಸೊ ಕಿಲ್ ಅನಿಮಲ್ಸ್ ಫ್ರಮ್ ಅ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅಂದರೆ ತುಂಬ ದೂರದಲ್ಲಿದ್ದಂತಹ ಅನಿಮಲ್ಸನ್ನು ಸೊ ಅವನೇನು ಮಾಡ್ತಾ ಇದ್ದ? ಶಾರ್ಪ್ ಆಬ್ಜೆಕ್ಟನ್ನು, ಒಂದು ಸ್ಟಿಕ್ಕಿಗೆ ಈ ಒಂದು ಶಾರ್ಪ್ ಆಬ್ಜೆಕ್ಟನ್ನು ಟೈ ಮಾಡಿಬಿಟ್ಟು ಅವನೇನು ಮಾಡ್ತಾ ಇದ್ದ? ಇದನ್ನು ಎಸಿತಾ ಇದ್ದ. ಓಕೆ, ಸೊ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್, ದೂರ ಇರೋವಂಥ ಒಂದು ಪ್ರಾಣಿಯನ್ನು ಅವನು ಹಂಟ್ ಮಾಡೋದಕ್ಕೆ ಈ ಒಂದು ವೆಪನನ್ನು ಬಳಸ್ತಾ ಇದ್ದ. ಓಕೆ, ಸ್ಪೇರ್ ಅಂತೇಳಿ ಕರಿತೀವಿ, E.T. ದ ಸ್ಪೇರ್ ಆಲ್ಸೋ ಎ ಪ್ರೊಟೆಕ್ಟ್ ದೆಮ್ ಫ್ರಮ್ ಎ ಬಿಗ್ ಅನಿಮಲ್ಸ್. ಓಕೆ, ಸೊ ದಿಸ್ ಸ್ಪೇರ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ವ್ಸ್, ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ. ಯಾವುದರಿಂದ? ಸೊ ಫ್ರಮ್ ಬಿಗ್ ಅನಿಮಲ್ಸ್. ಓಕೆ, ಸೊ ಫ್ರಮ್ ಬಿಗ್ ಅನಿಮಲ್ಸ್. ಸೊ ಅತ್ಯಂತ ದೊಡ್ಡ ಪ್ರಾಣಿಗಳು ಇರುತ್ತೆ ಅಂತ ಹೇಳಿದ್ವಿ. ಸೊ ಆಲ್ರೆಡಿ ವಿ ನೋ ದಟ್ ದ ಜಂಗಲ್ ವರ್ ಎ ಫುಲ್ ಆಫ್ ಬಿಗ್ ಆ್ಯಂಡ್ ಸ್ಮಾಲ್ ಅನಿಮಲ್ಸ್ ಅಂತೇಳಿ. ಸ್ಮಾಲ್ ಅನಿಮಲ್ಸನ್ನು ಅವನು ಹಂಟ್ ಮಾಡ್ತಾ ಇದ್ದ, ಅದು ಫ್ಲೆಶನ್ನು ತಿಂತಾ ಇದ್ದ. ಆದರೆ ಬಿಗ್ ಅನಿಮಲ್ಸು ತುಂಬ ಕ್ರೂಯಲ್ ಆಗಿರ್ತಾವಲ್ವಾ. ಸೊ ಎಸ್, ಅಂದರೆ ಅವನಿಗಿನ ತುಂಬ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ವಿ ನಾವು. ಸೊ ದಿಸ್ ಅನಿಮಲ್ಸಿಂದ ಅವನು ಪ್ರೊಟೆಕ್ಟನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಸ್ಪೇರ್ಗಳನ್ನು ಬಳಸ್ತಾ ಇದ್ದ, ಬಿಗ್ ಅನಿಮಲ್ಸ್. ಓಕೆ, ಆ್ಯಂಡ್ ದೇ ಅರ್ಲಿ ಮೆನ್ ಬಿಕಮ್ ದ ಹಂಟರ್. ಸೊ ಹಾಗಾದರೆ ಅವನು ಅರ್ಲಿ ಮೆನ್, ಆ ಪ್ರಾಣಿಗಳನ್ನು ಅವನು ಬೇಟೆಯಾಡಿ ಅವನನ್ನು ಏನಂತ ನಾವು ಕರೆದ್ವಿ? ಬೇಟೆಗಾರ, ಹಂಟರ್, ಬೇಟೆಗಾರ. ಅನಿಮಲ್ಸನ್ನು ಅವನು ಹಂಟ್ ಮಾಡ್ತಾ ಇದ್ದ. ಯಾಕೆ? ಫಾರ್ ಫುಡ್, ಅವನಿಗೆ ಊಟ ಬೇಕಿತ್ತಲ್ವಾ. ಎಸ್, ಆ್ಯಂಡ್ ಲೇಟರ್ ದೇ ಸ್ಟಾರ್ಟೆಡ್ ಮೇಕಿಂಗ್ ಟೂಲ್ಸ್ ಫ್ರಮ್ ದ ಬೋನ್ಸ್ ಆಫ್ ಅನಿಮಲ್ಸ್. ಆಫ್ಟರ್ ದಟ್ ಸ್ಟೋನ್ಸಿಂದ ವೆಪನ್ಸನ್ನು ಮಾಡ್ಕೊಂಡ. ಅದಾದಮೇಲೆ ಅವನು ಆಫ್ಟರ್ ದ ಲೇಟರ್ they started making tools from the bones of animals. ಅನಿಮಲ್ಸಿನ ಒಂದು ಬೋನ್ಸ್ಗಳ ಮೂಲಕ ಆ ವೆಪನ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಟೂಲ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಹೋಮ್, ಹೌಸಸ್, ಶೆಲ್ಟರ್. ಸೊ ಆಶ್ರಯ ಬೇಕು ಅವನಿಗೆ. ಕಾಡಲ್ಲಿರ್ತಾ ಇದ್ದ, ಕೇವ್ಸಲ್ಲಿರ್ತಾ ಇದ್ದ, ಅನಿಮಲ್ಸನ್ನು ಅವನು ಬೇಟೆ ಆಡ್ತಾ ಇದ್ದ. ಅದೇ ರೀತಿ ರಾ ಫುಡ್ಡನ್ನು ಅವನು ತೊಗೊತಾ ಇದ್ದ ಅಲ್ವಾ. ಸೊ ಊಟಕ್ಕೆ ಅವನು ರಾ ಫುಡ್, ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಎಲ್ಲನೂ ತಿಂದು ಅವನೇನು ಮಾಡ್ತಾಯಿದ್ದ? ಬದುಕ್ತಾ ಇದ್ದ. ಸೊ ಆದರೆ ಅವನಿಗೆ ಇರೋದಕ್ಕೆ ಒಂದು ಮನೆ ಬೇಕಲ್ವಾ. ಸೊ ಹೌಸಸ್, ಶೆಲ್ಟರ್, ಆಶ್ರಯ. ಯಾಕೆ? ದೇ ಪ್ರೊಟೆಕ್ಟೆಡ್ ದೆಮ್ಸೆಲ್ವ್ಸ್, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯಾವುದರಿಂದ? ಸೊ ಫ್ರಮ್ ಸನ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಅಥವಾ ರೈನ್ ಆಗಿರ್ಬೋದು. ಸೊ ಇದರಿಂದ ಅವನು ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅವನಿಗೆ ಒಂದು ಹೌಸ್ ಬೇಕಿತ್ತು, ಆಶ್ರಯ ಬೇಕಿತ್ತಲ್ವಾ. ಎಸ್, early humans wanted to protect themselves from hot and cold.
So hot and cold. So why they need houses? Because they protect themselves from hot and cold. ಓಕೆ, ಹಾಟ್ ಅಂದರೆ ಬಿಸಿ, ಕೋಲ್ಡ್ ಅಂದರೆ ತಣ್ಣನೆ. ಸೊ ಆಲ್ರೆಡಿ ನಾನು ಹೇಳಿದೆ, ಸನ್ಲೈಟಿಂದ, ವಿಂಡಿಂದ, ಗಾಳಿಯಿಂದ, ಮತ್ತು ರೈನ್, ಮಳೆಯಿಂದ. ಸೊ ಇದರಿಂದ ಪ್ರೊಟೆಕ್ಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅವನಿಗೇನು ಬೇಕು? ದೇ ನೀಡ್ ಹೌಸಸ್ ಆರ್ ಹೋಮ್ ಆರ್ ಶೆಲ್ಟರ್. ಓಕೆ, ಸೊ ದೇ ಡಿಸ್ಕವರ್ಡ್ ದ ಕೇವ್ಸ್. ಸೊ ಅದಕ್ಕೆ ಅವನು ಏನನ್ನು ಫೈಂಡ್ ಔಟ್ ಮಾಡ್ದ? ಡಿಸ್ಕವರ್ಡ್ ದ ಕೇವ್ಸ್. ಕೇವ್ಸ್ ಅಂದರೆ ಗುಹೆಗಳನ್ನು ಅವನು ಕಂಡಿಡ್ಕೊಂಡ. ಸೊ ಕೇವ್ಸ್ ಆ್ಯಂಡ್ ದ ಟುಕ್ ಶೆಲ್ಟರ್ ಇನ್ ದೆಮ್. ದ ಟುಕ್ ಶೆಲ್ಟರ್ ಇನ್ ದೆಮ್. ಸೊ ಅಲ್ಲಿ ಆಶ್ರಯವನ್ನು ಪಡೆದ. ಕೇವ್ಸ್ ಅಂದರೆ ಗುಹೆ. ಸೊ ಆಶ್ರಯವನ್ನು ಗುಹೆಗಳಲ್ಲಿ ಅವನು ಪಡಿತಾನೆ. ದ ಕೇವ್ಸ್ ಪ್ರೊಟೆಕ್ಟ್ ದೆಮ್ ಫ್ರಮ್ ವೈಲ್ಡ್ ಅನಿಮಲ್ಸ್ ಆಲ್ಸೋ. ಆ ಕೇವ್ಸ್ not only they protect themselves from cold and hot, they protect themselves from ವೈಲ್ಡ್ ಅನಿಮಲ್ಸ್ ಆಲ್ಸೋ. ಸೊ ಇಲ್ಲಿ ಏನಾಗ್ತಾ ಇದೆ? ವೈಲ್ಡ್ ಅನಿಮಲ್ಸಿಂದ ಅವನು ರಕ್ಷಣೆಯನ್ನು ಪಡೆಯೋದಕ್ಕೂ ಕೇವ್ಸನ್ನು ಫೈಂಡ್ ಔಟ್ ಮಾಡ್ದ, ಡಿಸ್ಕವರ್ ಮಾಡ್ದ. ಅದರ ಜೊತೆಗೆ ಸೊ ನೇಚರಲ್ಲಿ ಇರೋಂಥ ಹಾಟ್ ಆ್ಯಂಡ್ ಕೋಲ್ಡ್ ವೆದರ್ ಕಂಡೀಷನ್ನಿಂದ ಅವನು ರಕ್ಷಣೆಯನ್ನು ಪಡೆಯೋದಕ್ಕೂ ಅವನಿಗೆ ಕೇವ್ಸು ತುಂಬಾ ಹೆಲ್ಪ್ ಆಯಿತು ಅಲ್ವಾ. ಸೊ ಇಯರ್ ವೈ ದೇ ನೀಡ್ ಹೌಸಸ್ ಮೀನ್ಸ್ ದ ಅರ್ಲಿ ಹ್ಯೂಮನ್ ದ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ಅ ಕೋಲ್ಡ್ ಆ್ಯಂಡ್ ಹಾಟ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ಫ್ರಮ್ ದ ವೈಲ್ಡ್ ಅನಿಮಲ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದ ಕೇವ್ಸ್ ಬಿಕಮ್ ದ ಫಸ್ಟ್ ಹೋಮ್ಸ್ ಫಾರ್ ಅ ಹ್ಯೂಮನ್ ಬೀಯಿಂಗ್ಸ್. ಹಾಗಾದರೆ ನಾವು ಹೇಳ್ಬೋದಲ್ವ, ಫಸ್ಟ್ ಹೋಮ್ಸ್ ಲೈಕ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಯಾವುದು ಅಂತ ಹೇಳಿದ್ರೆ caves. Understood? Yes, caves. caves ಗುಹೆಗಳು. ಹಾಗಾದರೆ ಗುಹೆಗಳು ಸೊ ಮೊದಲ ಬಾರಿಗೆ ಅವನು ಆಶ್ರಯ ಪಡೆದಂತಹ ಒಂದು ಜಾಗ ಯಾವುದು ಅಂತ ಹೇಳಿದ್ರೆ ಗುಹೆ, ಕೇವ್ಸ್. ಓಕೆ, ದ ಕೇವ್ಸ್ ಬಿಕಮ್ ದ ಫಸ್ಟ್ ಹೋಮ್ಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಟರ್ನ್ ದ ಪೇಜ್. ಸೊ ಡಿಯರ್ ಚಿಲ್ಡ್ರನ್, ದ ಗಿವನ್ ಒನ್ ಟೆಸ್ಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಇಮೇಜಸನ್ನು ಕೊಟ್ಟಿದ್ದಾರೆ. ಸೊ ಕ್ಯಾನ್ ಯು ನೇಮ್ ದೀಸ್ ಟೂಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ಸ್? ಓಕೆ, ಸೊ ಕ್ಯಾನ್ ಯು ನೇಮ್ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೆಸರು ಕೊಡ್ಬೋದಲ್ವಾ. ಸೊ ಲೈಕ್ ಸೊ ದೀಸ್ ಮೇಡ್ ದ್ಯಾಮ್ ಫ್ರಮ್ ವುಡ್, ಸ್ಟೋನ್, ಕ್ಲೇ ಆ್ಯಂಡ್ ಬೋನ್ಸ್. ಓಕೆ, ಸೊ ಇದನ್ನು ಯಾವುದರಿಂದ ಮಾಡಿದ್ದಾರೆ? ಸೊ ಲೈಕ್ ವುಡ್ ಮರದಿಂದ ಆಗಿರ್ಬೋದು, ಅಥವಾ ಸ್ಟೋನಿಂದ ಕಲ್ಲಿನಿಂದ ಆಗಿರ್ಬೋದು, ಅಥವಾ ಕ್ಲೇಯಿಂದ ಆಗಿರ್ಬೋದು, ಆ್ಯಂಡ್ ಬೋನ್ಸ್. ಡಿಯರ್ ಚಿಲ್ಡ್ರನ್, ಸೊ ಇಯರ್ ಅರ್ಲಿ ಹ್ಯೂಮನ್ಸ್ ಟೂಲ್ಸ್ ಇಟ್ಸ್ ಮೇಡ್ ದ್ಯಾಮ್ ಫ್ರಮ್ ವುಡ್, ಸ್ಟೋನ್, ಕ್ಲೇ ಆ್ಯಂಡ್ ಬೋನ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? Tools are made them from wood, stone, clay. Clay ಅಂದರೆ ಮಣ್ಣು, and bones. Okay, so the tools made them from wood, stone, clay and bones. ಸೊ ದೆನ್ ಕ್ಯಾನ್ ಯು ನೇಮ್ ದೀಸ್ ಟೂಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ಸ್? ಹಾಗಾದರೆ ಅರ್ಲಿ ಹ್ಯೂಮನ್ಸ್ ಬಳಸ್ತಿರೋವಂಥ ಕೆಲವೊಂದು ಟೂಲ್ಸನ್ನು, ಇಮೇಜಸನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇವಾಗ ಯಾವುದು ಅನ್ನೋದನ್ನು ನೋಡಬೇಕು. ಸೊ ಫಸ್ಟ್ ಇಮೇಜ್ ನೈಫ್ ಆರ್ ಬ್ಲೇಡ್ ಅಂತೇಳಿ ಕರಿತೀವಿ. ಸೊ ನೈಫ್ ಚಾಕು ಅಲ್ವಾ, ಸೊ ಬ್ಲೇಡ್ ಅಂತಲೂ ಕರಿತೀವಿ. ಆ್ಯಂಡ್ ಸ್ಟೋನ್ ಪಿಕ್, ಸೊ ಅದನ್ನೇನಂತ ಕರಿತೀವಿ? ಸೆಕೆಂಡ್ ಒನ್ನನ್ನು ಸ್ಟೋನ್ ಪಿಕ್. ಫಸ್ಟ್ ಒನ್ ನೈಫ್ ಆರ್ ಬ್ಲೇಡ್. Okay, and second one stone pick and hammer. ಸುತ್ತಿಗೆ ಅಂತೇಳಿ ಕರಿತೀವಿ. ಹ್ಯಾಮರ್ ಆ್ಯಂಡ್ ಡಗ್ಗರ್, ಸೊ ಮಣ್ಣನ್ನು ತೆಗಿಯೋವಂಥದ್ದು ಡಗ್ಗರ್. ಸೊ ಪ್ಲೋ ಅಂತೇಳಿ ಕರಿತೀವಿ, PLOUGH, ಪ್ಲೋ. Understood children? So these are the main tools when the early human used that made them from wood, stone, clay and bones. Okay, yes. Next one cloths. Cloths ಅಂದರೆ ಬಟ್ಟೆ. ಸೊ ಹಾಗಾದರೆ ಅವನಿಗೆ ಬಟ್ಟೆ, ಯಾವ ಬಟ್ಟೆಗಳನ್ನು ಹಾಕ್ತಾ ಇದ್ದ ಅರ್ಲಿ ಹ್ಯೂಮನ್ನು? ಸೊ ನೆಕ್ಸ್ಟ್ ಒನ್
cloths. Okay, early human beings had no cloths. Okay, ಸೊ ಅವನಿಗೇನು ಬಟ್ಟೆಗಳ ಒಂದು ಉಪಯೋಗ ಅವನಿಗೆ ಗೊತ್ತಿರಲಿಲ್ಲ. ಸೊ ಹಾಗಾದರೆ ಏನನ್ನು ಅವನು ವೇರ್ ಮಾಡ್ತಾ ಇದ್ದ? ಎಸ್, ದ ಅರ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ no cloths to wear. Okay, they covered their body using leaves and barks of trees. Okay, what they are used means they did not know they like ಕ್ಲಾತ್ ಅಂತ ಹೇಳಿ ಕರಿತೀವಲ್ವಾ. ಅರ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ನೋ ಕ್ಲಾತ್ಸ್ ಟು ವೇರ್. ಅವರಿಗೆ ಬಟ್ಟೆಯ ಒಂದು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅವನು ಏನನ್ನು ಬಳಸ್ತಾ ಇದ್ದ? ಲೈಕ್ ಲೀವ್ಸ್ ಆ್ಯಂಡ್ ಅ ಬಾರ್ಕ್ ಆಫ್ ಟ್ರೀಸ್. ಓಕೆ, ಸೊ ಬಾರ್ಕ್ ಆಫ್ ಟ್ರೀಸ್ ಆ್ಯಂಡ್ ಅ ಸ್ಕಿನ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ಸ್ಕಿನ್ಸ್ ಆಫ್ ಅನಿಮಲ್ಸ್, ಪ್ರಾಣಿಗಳ ಚರ್ಮವನ್ನು ಅವನು ಹಾಕೋತಾ ಇದ್ದ. ಓಕೆ ಚಿಲ್ಡ್ರನ್, ಎಸ್, ದ ಅರ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ನೋ ಕ್ಲಾತ್ಸ್ ಟು ವೇರ್ ಆ್ಯಂಡ್ ದೇ ಕವರ್ಡ್ ದೇರ್ ಬಾಡಿ ಯೂಸಿಂಗ್ ಲೀವ್ಸ್ ಆ್ಯಂಡ್ ಬಾರ್ಕ್ಸ್ ಆಫ್ ಟ್ರೀಸ್ ಆ್ಯಂಡ್ ಆಲ್ಸೋ ದ ಸ್ಕಿನ್ಸ್ ಆಫ್ ಅನಿಮಲ್ಸ್. ಅವನಿಗೆ ಬಟ್ಟೆಯ ಒಂದು ಉಪಯೋಗ ಗೊತ್ತಿಲ್ಲದೆ ಇರೋವಂಥ ಒಂದು ಸಮಯದಲ್ಲಿ ಅವನ ಒಂದು ದೇಹವನ್ನು ಅವನು ಮುಚ್ಕೊಳ್ಳೋದಕ್ಕೆ ಏನನ್ನು ಬಳಸ್ತಾ ಇದ್ದ ಅಂತ ಹೇಳಿದ್ರೆ ಲೀವ್ಸ್, ಎಲೆಗಳನ್ನು, ಮತ್ತು ಬಾರ್ಕ್ಸ್ ಆಫ್ ಟ್ರೀಸ್ ಅಂತೇಳಿ ಕರಿತೀವಿ. ಅಂದರೆ ದೊಡ್ಡ ದೊಡ್ಡ ಮರಗಳ ಒಂದು ಬಾರ್ಕ್ಸ್ ಅಂತ ಹೇಳಿದ್ರೆ ತೊಗಟೆ ಅಂತೇಳಿ ಕರಿತೀವಿ, ಅದನ್ನು ಬಳಸ್ತಾ ಇದ್ದ. ಅದ್ರ ಜೊತೆಗೆ ಸ್ಕಿನ್ಸ್ ಆಫ್ ಅನಿಮಲ್ಸನ್ನು ಚರ್ಮವನ್ನು ಅವನು ಬಳಸ್ತಾ ಇದ್ದ. ಓಕೆ ಚಿಲ್ಡ್ರನ್, ಎಸ್, ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್ ಟೂಲ್ಸ್, ಹೌಸಸ್ ಆ್ಯಂಡ್ ಕ್ಲಾತ್ಸ್ ಆಫ್ ಅರ್ಲಿ ಹ್ಯೂಮನ್ಸ್. ಸೊ ಟೂಲ್ಸ್ ಅಂತ ಹೇಳಿದ್ರೆ ಯಾವುದ್ಯಾವುದು ಟೂಲ್ಸನ್ನು ನಾವು ನೋಡಿದ್ವಿ? ನೈಫ್ ಆಗಿರ್ಬೋದು, ಬ್ಲೇಡ್ ಆಗಿರ್ಬೋದು, ಅದರ ಜೊತೆಗೆ ಹ್ಯಾಮರ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಡೆಗ್ಗರ್ ಪ್ಲೋ ಆಗಿರ್ಬೋದು, ಇದುಗಳನ್ನು ಬಳಸ್ತಾ ಇದ್ದ. ಸೊ ಶೆಲ್ಟರ್ ಅಂತ ಹೇಳಿದ್ರೆ ಲೈಕ್ ಹೌಸಸ್ ಅಂತ ಹೇಳಿದ್ರೆ ವೇರ್ ದೇ ಆರ್ ಲಿವ್ಡ್ ಮೀನ್ಸ್ ಕೇವ್ಸ್ಗಳಲ್ಲಿ. ವೈ? ಬಿಕಾಸ್ ದೇ ಪ್ರೊಟೆಕ್ಟೆಡ್ ದೆಮ್ ಫ್ರಮ್ ಕೋಲ್ಡ್ ಆಗಿರ್ಬೋದು, ಹಾಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಯು ಪ್ರೊಟೆಕ್ಟ್ ದೆಮ್ ಫ್ರಮ್ ವೈಲ್ಡ್ ಅನಿಮಲ್ಸ್. ಇವುಗಳನ್ನು ಕಾಪಾಡೋದಕ್ಕೋಸ್ಕರ ಅವರು ಕಾಪಾಡಿಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾ ಇದ್ದ? ಆ ಕೇವ್ಸ್ಗಳನ್ನು ಬಳಸ್ತಾ ಇದ್ದ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಕ್ಲಾತ್ಸ್ ಅಂತ ಹೇಳಿದ್ರೆ ಅವನಿಗೆ ಬಟ್ಟೆಯ ಒಂದು ಉಪಯೋಗ ಗೊತ್ತಿರಲಿಲ್ಲ. ದೇ ಡಿಡ್ ನಾಟ್ ನೋ ಆ್ಯಂಡ್ ಬೀಯಿಂಗ್ಸ್ ಹ್ಯಾಡ್ ನೋ ಕ್ಲಾತ್ಸ್ ಟು ವೇರ್. ಓಕೆ, ಸೊ ಬಟ್ಟೆಯ ಒಂದು ಯಾವ ರೀತಿಯ ಬಟ್ಟೆಗಳನ್ನು ನಾವು ಹಾಕಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಇದ್ದಾಗ ಸೊ ಅವನು ಏನನ್ನು ಬಳಸಿದ? ಲೈಕ್ leaves and barks of trees and skins of animals. Understood children? Yes, so this is all about like tools, houses and also the cloths and cloths of early humans. Understood children? Yes sir, thank you.